ಬಟ್ ನಮ್ಮಲ್ಲಿ 64,452 ಜನ ನೋಡಿದ್ದಾರೆ ನೆನ್ನೆ ತನಕ. 64,452 ಪ್ರೇಕ್ಷಕರು ನಮ್ಮ ಸಿನಿಮಾ ಥಿಯೇಟರ್ ನೋಡಿದ್ದಾರೆ. ನಮ್ಮಲ್ಲಿ ಒಂದು 34 lakhs ಆಗಿದೆ. ಎಲ್ಲ GST ಎಲ್ಲ ಸೇರಿ 34 ಲಕ್ಷ ಆಗಿದೆ ಇಲ್ಲಿ ತನಕ, ನೆನ್ನೆ ತನಕ 1/1/2020 ಇಲ್ಲಿಂದ ಇವತ್ತಿಂದ ಸ್ವಲ್ಪ ಕಲೆಕ್ಷನ್ ಡಲ್ ಇದೆ. ಎಲ್ಲ ರಜಾ ಸರ್ ಹಾಲಿಡೇಸ್ ಎಲ್ಲ ಮುಗೀತು. ಮತ್ತೆ ಮಾರ್ನಿಂಗ್ ಶೋ ಬಂದು ಒಂದು 50% ಇತ್ತು, ಈಗ ಒಂದು 80% ಇದೆ. ಚೆನ್ನಾಗಿದೆ, ಕಲೆಕ್ಷನ್ ಚೆನ್ನಾಗಿದೆ, ಲೇಡೀಸ್ ಎಲ್ಲ ಬರ್ತಾ ಇದಾರೆ, ರೆಸ್ಪಾನ್ಸ್ ಚೆನ್ನಾಗಿರ್ತಾರೆ. ಬಟ್ ಈಗಿನ ಜನ ಇವತ್ತಿನ ಇದು ಅಸಲಿ ಗೊತ್ತಾಗೋದು. ಇವತ್ತಿನ ಇದ್ರ ಮೇಲೆ ಏನಂತ ಹೇಳ್ತೀರಾ ಸರ್? ಇವತ್ತಿನ ಮೇಲೆ ಅಂದ್ರೆ ಪರವಾಗಿಲ್ಲ ಸರ್, ಒಂದು ರೇಂಜ್ ಹೋಗ್ತಾ ಇದೆ. ಲೇಡೀಸ್ ಆಡಿಯನ್ಸ್ ಪಿಕಪ್ ಆಯ್ತು, ಆಟೋಮೆಟಿಕ್ ಆಗಿ ಹೋಗುತ್ತೆ. ಒಂದು ಓವರ್ಫ್ಲೋ ಇಲ್ಲಿದ್ರು ಅಟ್ಲೀಸ್ಟ್ ಈಗ ನಾರ್ಮಲ್ ಡೇಸ್ ಅಲ್ಲಿ ಒಂದು 80% 90% ಕಲೆಕ್ಷನ್ ಬರುತ್ತೆ. ಆ ತರ ಏನು ಡಲ್ ಆಗಲ್ಲ, 100% ಡಲ್ ಆಗಿ. ಮತ್ತೆ ನೆಕ್ಸ್ಟ್ ಸಂಡೇ ಪಿಕಪ್ ಆಗುತ್ತೆ 100%. ಚೆನ್ನಾಗಿ ವರ್ಕಿಂಗ್ ಅವರ್ಸ್ ಅಲ್ಲ, ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಪಿಕಪ್ ಆಗುತ್ತೆ ಸರ್. ಪಿಕ್ಚರ್ ಏನು ಮೋಸ ಇಲ್ಲ. ಮಾರ್ನಿಂಗ್ ಶೋ ಎಷ್ಟಿತ್ತು ಸರ್? ಒಂದು 40% ಇದ್ರೆ ಸರ್, 40 to 50% ಒಳಗಡೆ ಇದೆ. ಈಗ ಒಂದು 80% ಜನ ಇದ್ದಾರೆ. 80% ಬುಕ್ ಆಗ್ತಾ ಇದೆ, ಆನ್ಲೈನ್ ಆಗ್ತಾ ಇದೆ. ನೋಡ್ಬೇಕು. ಮೋಸ್ಟ್ಲಿ ಫಸ್ಟ್ ಶೋ ಸೆಕೆಂಡ್ ಶೋ ಚೆನ್ನಾಗಿದೆ ಸರ್ ಕಲೆಕ್ಷನ್. ಈಗ ಮ್ಯಾಟ್ನಿ ಸ್ವಲ್ಪ ಕಡಿಮೆ, ಫಸ್ಟ್ ಶೋ ಸೆಕೆಂಡ್ ಶೋ ಚೆನ್ನಾಗಿದೆ. 90% ಹೋಗುತ್ತೆ. ಇವತ್ತು ಎಷ್ಟು ಶೋ ಇದೆ ಸರ್? ಇವತ್ತು 5 ಶೋ ಇದೆ ಸರ್. ಇವತ್ತು 5 ಶೋ ಇದೆ ಸರ್. ಇದು ಓವರ್ ಆಲ್ ನಿಮ್ಗೆ ಗೊತ್ತಿರುತ್ತೆ, ಈಗ 3 ದಿನದಿಂದ ಒಂದು ನೆನ್ನೆ ಎಲ್ಲ ತುಂಬಾ ಚೆನ್ನಾಗಿದೆ. ಹೆವಿ ಕ್ರೌಡ್ ನೆನ್ನೆ 4 ಲಕ್ಷ ಕ್ರೌಡ್. ಇವತ್ತು ಒಂದ್ ಸ್ವಲ್ಪ ಸಾಧಾರಣ ವೀಕ್ ಡೇಸ್ ಆಗಿರೋದು. ಹೌದು. ಇವತ್ತು ಸ್ವಲ್ಪ ಟೆನ್ಷನ್ ನಮಗೆ ಕಡಿಮೆ, ಪ್ರೆಸರ್ ಕಡಿಮೆ ಇದೆ. ನಾರ್ಮಲ್ ಬರ್ತಾರೆ, ಟಿಕೆಟ್ ಕೌಂಟರ್ ಎಲ್ಲ ಆರಾಮಾಗಿ ತಗೊಂಡು ಹೋಗ್ತಾರೆ. ಆಮೇಲೆ ಹೊರಗಡೆ ನೋಡಿದ್ರೆ ಇವಾಗ ಏನಂದ್ರೆ ಬರೀ ಫ್ಯಾಮಿಲಿ ಮತ್ತೆ ಈ ಆಟೋ ಡ್ರೈವರ್ಸ್ ಮತ್ತೆ ಎಲ್ಲ ಜಾಸ್ತಿ ಗಾಡಿ ಖಂಡಿತ. ಅದೇ ಈಗ ಮಿಡ್ಲ್ ಕ್ಲಾಸ್ ಜನ ಈಗ ಬರ್ತಾ ಇದಾರೆ. ಎಲ್ಲ ಯಾರು ಅಭಿಮಾನಿಗಳು ಇದಾರೋ ಅವರೆಲ್ಲ ನೋಡಿ ಅವ್ರ ಪ್ರೆಸರ್ ಕಡಿಮೆ ಆಗಿದೆ. ಈಗ ಮಾಮೂಲಿ ನಾರ್ಮಲ್ ಜನ ಮಿಡ್ಲ್ ಕ್ಲಾಸ್ ಬರ್ತಾ ಇದಾರೆ, ಫ್ಯಾಮಿಲಿ ಬರ್ತಾ ಇದಾರೆ. ಸರ್ ಅಸಲಿ ಇದು ಫ್ಯಾಮಿಲಿ ಯಾವತ್ತಿಂದ ಬರಕ್ ಶುರು ಆಯ್ತು? ಆಕ್ಚುಲಿ ಸ್ಯಾಟರ್ಡೇ ಶುರು ಆಯ್ತು ಸರ್. ಸ್ಯಾಟರ್ಡೇನೆ ಲೇಡೀಸ್ ಫ್ಯಾಮಿಲಿ ಬರಕ್ ಶುರು ಆಯ್ತು, ನನ್ಗೆ ಗೊತ್ತಾಗ್ಬಿಡುತ್ತೆ. ಸ್ಯಾಟರ್ಡೇ ಪಿಕ್ ಆಗಿದೆ, ಈ ಪಿಕ್ಚರ್ ಈ ರೇಂಜ್ಗೆ ಹೋಗ್ತಾ ಇರೋದು. ಇದೆಲ್ಲ ಓವರ್ ಆಲ್ ನೋಡಕ್ ಹೋದ್ರೆ ಎಷ್ಟು ದಿನ ರನ್ ಆಗ್ಬೋದು? ನಮ್ಮಲ್ಲಿ ನೋಡ್ಬೋದು ಸರ್. ನಾವು ಅನ್ಕೊಂಡಿದ್ವಿ, ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ 100 days ಹೋಗ್ಬೋದು ಅಂತ. ನೋಡೋಣ ಸರ್ ಮುಂದೆ ಯಾವ ರೀತಿ. ಆಪೋಸಿಷನ್ ಯಾರು ಬರ್ತಾರೋ ಗೊತ್ತಿಲ್ಲ, ಅದು ಮೇನ್. ಆಪೋಸಿಷನ್ ಯಾವ ಸಿನಿಮಾ ಬಂದ್ರೆ ಇಲ್ಲ ಅಂದ್ರೆ ಇದೇನು 100 days ಮೋಸ ಇಲ್ಲ ಸರ್. ಇದು ಈ ಹಿಂದೆ ಸಲಾದ್ ನೀವು ಹಾಕಿದ್ರಿ, ಆ ಕಲೆಕ್ಷನ್ಗೂ ಈ ಕಲೆಕ್ಷನ್ ಎಷ್ಟಿದೆ? ಲಾಟ್ ಆಫ್ ಡಿಫರೆನ್ಸ್ ಇದೆ ಬಿಡಿ ಸರ್. ಅದಕ್ಕೂ ಯಾಕೆ ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ಬೇಡಿ. ಇದ್ರ ರೇಂಜೇ ಬೇರೆ, ಅದ್ರ ರೇಂಜೇ ಬೇರೆ. ಸರ್ ಅದ್ ನೋಡಕ್ ನಾವು ಟಿಕೆಟ್ ಇದೆಲ್ಲ ನೋಡಕ್ ಹೋಗ್ತೀವಲ್ವಾ, ನಿಮ್ಮಲ್ಲಿ ಕ್ಯಾಂಟೀನ್ ಮತ್ತೆ ಪಾರ್ಕಿಂಗ್ ಎಲ್ಲ ಇದೆಯಲ್ಲ, ಹೌದು. ಇದು ಒಂದು ನಿಮ್ಗೆ ಗೊತ್ತಿರುತ್ತೆ ಒಂದು ಐಡಿಯಾ. ಈಗ ಅವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಕ್ಯಾಂಟೀನ್ ಅವರು? ಅಯ್ಯೋ ಕ್ಯಾಂಟೀನ್ ಸರ್, ಪಾರ್ಕಿಂಗ್ ಮೊದಲು ಖಾಲಿ ಹೊಡಿತಾ ಇರೋದು, ಈಗ ಫುಲ್ ಇದೆ ಕ್ಯಾಂಟೀನ್. ವೆಹಿಕಲ್ ನಿಲ್ಸಿರೋ ಕೆಲವರು ರೋಡ್ ನಿಲ್ಸ್ಬಿಟ್ಟು ಹೋಗಿದ್ದಾರೆ, ಜಾಗ ಇಲ್ದಿರಾ. ಅಷ್ಟು ಓವರ್ಫ್ಲೋ ಇಲ್ಲಿ. ಇಷ್ಟು ದೊಡ್ಡದ ಇದ್ರು ಮೊನ್ನೆ ಓವರ್ಫ್ಲೋ ಆಗಿ ನೀವು ಹೊರಗಡೆ ನೋಡ್ಬೇಕು, ಕಾಂಪೌಂಡ್ ಬಗ್ಗೆ ಒಂದು 100-150 ಗಾಡಿ ಆಚೆ ಇತ್ತು. ಇಲ್ಲೊಂದು 500-600 ಗಾಡಿ ಟೂ ವೀಲರ್ ಇತ್ತು, ಕಾರ್ಗಳದ್ದು ಭರ್ತಿ ಆಗಿದೆ ಬಿಡಿ. ಇಲ್ಲಿ ಓವರ್ಫ್ಲೋ ಆಗಿ ಮಾಲ್ಗೂ ಹೋಗಿದ್ದಾವೆ ಗಾಡಿಗಳು. ಪಾರ್ಕಿಂಗ್ ಎಲ್ಲ ಫುಲ್ ಇದ್ದಾರೆ. ಕ್ಯಾಂಟೀನ್ ಅವ್ರು ಖುಷಿ ಆಗ್ಬಿಟ್ಟಿದ್ದಾರೆ ಬಿಡಿ. ಬಿಸ್ನೆಸ್ ಎಲ್ಲ ಫುಲ್ ಖುಷಿ ಆಗಿದೆ. ಮುಂಚೆಲ್ಲ ಎಷ್ಟು ಪಾಪ್ಕಾರ್ನ್ ಹೋಗ್ತಿರ್ತಾರೆ, ಮೊದಲೇ 5-10 ಹೋಗೋದು ಹೆಚ್ಚಿ 100 ತಗ ಹೋಗುತ್ತೆ ಒಂದು ಪಾಪ್ಕಾರ್ನ್. ಚೆನ್ನಾಗಿದೆ, ಸೇಲ್ಸ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅಲ್ಲಿ ನನಗೆ ಇದೇ ಪಿಕ್ಚರ್ ಇದೆ, ಇದೇ ಪಿಕ್ಚರ್ 4 ಲಕ್ಷ 5 ಓಡುತ್ತೆ ಇದೆ. 1 ಕೋಟಿ ಆಗ್ಬೋದಾ ಸರ್? ಹೇಳಕ್ ಬರೋದಿಲ್ಲ ಸರ್. ಈ ರೇಂಜ್ಗೆ ಹಿಂಗೆ ಕಂಟಿನ್ಯೂ ಬಂದ್ರೆ ಹೇಳ್ಬೋದು. ಈ ಭವಿಷ್ಯ ಯಾರು ನೋಡಿಯಕ್ಕಾಗತ್ತೆ ಅಲ್ಲ, ಭವಿಷ್ಯದಲ್ಲಿ ಏನು ಹೇಳಕ್ ಬರಲ್ಲ. ಈಗ ನಿಮ್ ಪ್ರಕಾರ ಈಗ ಎಲ್ಲಾ ಫ್ಯಾನ್ಸ್ ನೋಡ್ತಾರ ಪ್ರಕಾರ ಈಗ ಆಲ್ರೆಡಿ 60 ಕೋಟಿ 40 ಕೋಟಿ ಅಂತ ಏನ್ ಮಾತಾಡ್ತಿದಾರಲ್ಲ, 100 ಕೋಟಿ ಆಗ್ಬೋದಾ ನಿಮ್ ಪ್ರಕಾರ? ಡೌಟ್ ಸರ್, ಅಷ್ಟೊಂದೇನು ಆಗಲ್ಲ. ಸುಮ್ನೆ ಕೆಲವರೆಲ್ಲ ಬೂಸ್ಟ್ ಮಾಡ್ತಾ ಇದಾರೆ ಅಷ್ಟೇ. ಆದ್ರೆ ನಿಮ್ಗೆ ಸಂತೋಷ ಅಲ್ವಾ ಸರ್? ಆದ್ರೆ ಅವ್ರಿಗೂ ನಿರ್ಮಾಣ ಕಷ್ಟ ಬಿಟ್ಟು ತೆಗಿರ್ತಾರೆ, ಅವ್ರು ಖುಷಿಯಾಗಿ ಇನ್ನೊಂದು ಸಿನಿಮಾ ತೆಗಿತಾರೆ ಅಲ್ವರ. ಒಳ್ಳೆ ರೇಂಜ್ಗೆ ಹೋದ್ರೆ ಅವ್ರಿಗೆ ಒಳ್ಳೆದು ಲಾಭ ಬಂದ್ರೆ ಇನ್ನೊಂದು ಸಿನಿಮಾಗೆ ಆಗ್ತಾರೆ. ಇನ್ನೊಂದಿಷ್ಟು ಜನಕ್ಕೆ ಅನ್ನ ಹಾಕ್ದಂಗೆ ಆಗುತ್ತೆ. ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ. ಎಲ್ಲಾ ನಾಯಕ ನಟರಿಗೂ ಬರ್ಬೇಕು ಸರ್. ನಾವು ಅದೇ ಕೇಳ್ತೇವೆ. ಯಾವುದೇ ನಾಯಕರ ನಟರು ಈ ಲೆವೆಲ್ ನಿಮಗೆ ಕಲೆಕ್ಷನ್ ಆಗ್ಬೇಕು, ಬರ್ತಾರೆ. ಥಿಯೇಟರ್ ಇಲ್ಲಿ ನಮಗೆ ಮರ್ತೇ ಹೋಗ್ಬಿಡ್ತಾರೆ ಸರ್. ಥಿಯೇಟರ್ ಎಲ್ಲ OTT ಅಲ್ಲಿ ನೋಡ್ಕೊಂಡು ಪೈರಸಿ ಬೇರೆ ಓಡ್ತಾ ಇರ್ತವೆ. ನೋಡ್ತಾರೆ ಬುಕ್ ಮೈ ಶೋ ಬುಕ್ ಮಾಡ್ಕೊಳ್ಳೋ ಗೊತ್ತಿರ್ತಿಲ್ಲ, ಎಲ್ಲ ಬುಕ್ ಮೈ ಶೋ ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಖಂಡಿತ. ನಿಮ್ಗೂ ಇಲ್ಲಿ ಜನ ಏನ್ ಅನ್ಕೊಳ್ಳೋರು, ಥಿಯೇಟರ್ ಅವ್ರು ಕೊಡ್ತಾ ಇಲ್ಲ ಟಿಕೆಟ್ ಇದ್ರು ಅಂತ ಬೈಕೊಳ್ಳೋರು. ಎಷ್ಟು ಜನ ಬುಕ್ ಮೈ ಶೋ ಈಗ ನೆನ್ನೆ ರಾತ್ರಿ ಅದೇ ಗಲಾಟೆ ಸರ್. ನಮಗೆ ನಮ್ಮ ಮೊಬೈಲ್ ಇಲ್ಲ, ನಮಗೆ ಬುಕ್ ಮಾಡಕ್ ಬರಲ್ಲ, ನಾವು ಅನ್ಎಜುಕೇಟೆಡ್, ನಾವ್ ಹೇಗ್ ಮಾಡೋದು? ಎಲ್ಲ ನೀವು ಆನ್ಲೈನ್ ಹೋಗ್ಬಿಟ್ರೆ ಹೇಗೆ? ಆಯ್ತು ಬರ್ರಪ್ಪ, ನಾಳೆ ಸಮಾಧಾನ ಮಾಡಿ ಕಳ್ಸಿದ್, ನಾಳೆ ಬಂದ್ರಪ್ಪ ಸಿಗುತ್ತೆ ಅಂತ ನೋಡಿ. ಕೌಂಟ್ ಎಲ್ಲ ಖುಷಿಯಾಗಿ ತಗೊಂಡೋಗಿದೆ ಸರ್. ಇವತ್ತು ಬುಕ್ ಮೈ ಶೋಗಿನ್ನ ಇಲ್ಲಿ ಕೌಂಟಲ್ಲೇ ಜಾಸ್ತಿ ಟಿಕೆಟ್ ಸೇಲ್ ಆಯ್ತು. ಚೆನ್ನಾಗಿ
ಸರ್ ಅದು ಏನ್ ಅಂದ್ರೆ ಬಿಗಿನಿಂಗ್ ಅಲ್ಲಿ ಬುಕ್ ಮೈ ಶೋ ಬಿಟ್ಟು ಸ್ವಲ್ಪ ಕೌಂಟರ್ ಅಲ್ಲೇ ಕೊಡೋ ತರ ಏನು ಮಾಡಕ್ಕಾಗಲ್ಲ ಸರ್ ಅದು ಮಾಡ್ಬೇಕು ಈ ಮಾಡ್ಬೋದು ಅದು ಮಾಡ್ಬೋದು ಮಾಡ್ತೀವಿ ಅದೆಲ್ಲ ಅದು ಇಟ್ಟಿರ್ತೀವಿ ಸರ್. ಇವ್ರಿಗೆ ರಿಸರ್ವೇಶನ್ ಇರ್ತಾರ, ಸುಮಾರು ರಿಸರ್ವ್ ಮಾಡ್ಬಿಟ್ಟಿರ್ತಾರಲ್ಲ ನಮ್ಮ ಆಫೀಸ್ಗಳು ಅವರು ಮಾಡಿರ್ತಾರೆ, ಅದರಿಂದ ಸ್ವಲ್ಪ ಜನಕ್ಕೆ ಟಿಕೆಟ್ ಸಿಗಲ್ಲ. ಯಾಕಂದ್ರೆ ಸುಮಾರು ಈ ಕಾಟೇರನ ಎಷ್ಟೋ ಜನ ಲೇಡೀಸ್ ಇವ್ರಿಗೆಲ್ಲ ಗೊತ್ತಿದ್ದ ಬುಕ್ ಮಾಡ್ಕೊಳಕ್ ಗೊತ್ತಿದ್ದ ಟಿಕೆಟ್ ಎಷ್ಟೋ ಜನ ವಾಪಸ್ ಹೋಗಿದ್ರೆ ಟಿಕೆಟ್ ಟಿಕೆಟ್ ಸಿಕ್ಕಿಲ್ಲ ಅಂತ ಎಲ್ಲರಿಗೂ ಬುಕ್ ಮಾಡಕ್ಕೆ ಸರ್. ಇಲ್ಲ ಸೈಬರ್ ಎಲ್ಲ ಮಾಡ್ಬೇಕು, ಎಲ್ಲರಿಗೂ ಬುಕ್ ಮಾಡಕ್ ಬರೋದಿಲ್ಲ. ಅದರಿಂದ ಏನೋ ಮಾಡ್ಬೇಕು ಅಂತ ಅವ್ರಿಗೊಂದು ಇದು ಮಾಡ್ಕೊಡ್ಬೇಕು, ಪ್ರಾವಿಷನ್ ಮಾಡ್ಕೊಡ್ಬೇಕು. ಒಂದ್ ಸ್ವಲ್ಪ ಬಿಟ್ಟು ಟಿಕೆಟ್ ಕೌಂಟರ್ ಕೊಡಕ್ಕೆ ಅರ್ಥ ಮಾಡೋದು. ಆ ಕ್ರೌಡಲ್ಲಿ ಏನ್ ಕೊಡೋದು ಎಲ್ಲ ನಮ್ಗೇನ್ ಅನ್ಸುತ್ತೆ ಅದು ಅವಾಯ್ಡ್ ಮಾಡೋದು, ಗಲಾಡಿ ತಳ್ಳಾರ ನೋಡ್ಬಿಡು ಎಲ್ಲ ಬುಕ್ ಮೈಸೂರು ಹೋಗ್ಲಿ ಬಿಡಪ್ಪ, ಈ ಸಮಸ್ಯೆನೇ ಬೇಡ ಅನ್ಸುತ್ತೆ. ಸರ್ ಈಗ ಏನಾಗಿದೆ ಅಂದ್ರೆ ನೀವು ಜನ ಬುಕ್ ಮಾಡ್ಕೊಂಡು ಬಂದು ಒಳಗಡೆ ಬಿಡೋದು ಮತ್ತೆ ಆಚೆ ಕಳಿಸೋದು ಮತ್ತೆ ಅದನ್ನ ಗಲಾಟೆ ಆಗ್ದಂಗೆ ನೋಡ್ಕೊಳ್ಳೋದು, ಫ್ಯಾನ್ಸ್ ಹತ್ರ ಅಂದ್ರೆ ಫ್ಯಾಮಿಲಿಗೂ ತೊಂದರೆ ಆಗ್ದಂಗೆ ತೊಂದರೆ ಆಗ್ದಂಗೆ ಅಥವಾ ಇಲ್ಲಿ ನಿಮ್ಮ ವಸ್ತುಗಳಿಗೆ ಹಾನಿಕರ ಆಗ್ದಂಗೆ ನೋಡ್ಕೊಳ್ಳೋದು ಅಲ್ಲಿ ಜವಾಬ್ದಾರಿ ಈಗ ಬರೀ ಅಷ್ಟು ಜವಾಬ್ದಾರಿ ಇದೆ. ಖಂಡಿತ. ಮುಂಚೆ ಏನಾಗೋದಂದ್ರೆ ಈ ಬುಕ್ ಮೈ ಶೋ ಬರೋದಕ್ಕೆ ಮುಂಚೆ ನಿಮ್ಗೆ ಟಿಕೆಟ್ ತಗೊಳ್ಳೋರ್ ಒಂದ್ ಕಡೆ ಆಚೆ ಇದ್ರೆ ಹೊರಗಡೆ ಬಿಡೋದು ಆಚೆ ಇದು ತುಂಬಾ ದೊಡ್ಡ ಟಾಸ್ಕ್. ತುಂಬಾ ಟಾಸ್ಕ್. ಕ್ಯೂ ಎಲ್ಲ ಮೈಲಿಗಟ್ಲೆ ಕ್ಯೂ ಹೋಗೋದು ಎಲ್ಲ ಕೌಂಟರ್ ಕೊಡ್ಬೇಕಾಯ್ತಲ್ಲ, ಪರ್ಚೇಸ್ ಮಾಡ್ಬೇಕಾಯ್ತು. 12 ಗಂಟೆ ಶೋ ಇತ್ತು ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ 9 ಖಂಡಿತ ಖಂಡಿತ. ಈಗ 3 ಗಂಟೆಗೆ 4 ಗಂಟೆ ಶೋ ಅಂದ್ರೆ ಅಟ್ಲೀಸ್ಟ್ ಇವರೇ ಬರೋರು, ಮೊದ್ಲೇ ಬಂದು ನಿಂತ್ಕೊಳ್ಳೋರು ಇಲ್ಲಿ. ಬಟ್ ಅವತ್ತಿಗೂ ಇವತ್ತಿಗೂ ಯಾವ್ದು ಬೆಟರ್ ಅನ್ಸುತ್ತೆ ಸರ್ ನಿಮಗೆ? ಎರಡು ಅವಾಗ ಒಂದು ಆ ಟ್ರೆಂಡ್ ಅಡ್ಜಸ್ಟ್ ಆಗಿದ್ವಾ, ಇದು ನಾರ್ಮಲ್ ಆಗಿದೆ, ಇದು ಒಂಥರ ಆರಾಮ ಇದೆ ನಮಗೆ. ಸರ್ ಕೊನೆಯ ಪ್ರಶ್ನೆ, ಮಿನಿಮಮ್ ಒಂದ್ ಥಿಯೇಟರ್ ಒಂದು ಸಿನಿಮಾ ನೀವು ಇಟ್ಕೋಬೇಕು ಅಂತಂದ್ರೆ, ರನ್ ಆಗ್ಬೇಕು ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಕರೆಕ್ಷನ್ ಅಥವಾ ಎಷ್ಟು ಪರ್ಸೆಂಟೇಜ್ ಜನ ಬಂದ್ರೆ ಇಟ್ಕೋತೀರಾ? ಸರ್ ನಮ್ದು ಒಂದು ಶೋ ಒಂದು ಅಟ್ಲೀಸ್ಟ್ 45 ಜನ ಆದ್ರೂ ಬಂದ್ರೆ ಓಡಿಸ್ತೀವಿ, ಸಿನಿಮಾ ಓಡಿಸ್ತೀವಿ ಸರ್. ನೀವು ಸರ್ ಶೋಗೆ ಕ್ಯಾನ್ಸಲ್ ಮಾಡಲ್ಲ. ಬಟ್ ಅಂದ್ರೆ ಅಟ್ಲೀಸ್ಟ್ ಒಂದು 30% ಆದ್ರೂ ಬರ್ಬೇಕು ಸರ್. 30% ಬಂದ್ರೆ ರನ್. ಈಗ 100% ಇವಾಗ ಇದೆ ಅಂತ ಹೇಳಿ 30% ಬಂದ್ರೆ ರನ್ ಮಾಡ್ತೀವಿ, 30% ರನ್ ಮಾಡ್ತೀವಿ. ಕಳೆದ ವರ್ಷಗಳಲ್ಲೂ ಒಂದು 6 ತಿಂಗಳಿಂದ ಆಗಸ್ಟ್ ಇಂದಾನೆ ಸಿನಿಮಾ ಜನ ಥಿಯೇಟರ್ ಬರ್ತಿರಲಿಲ್ಲ. ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಅವಾಗ ಶಿವಣ್ಣ ಸಿನಿಮಾ, ವೇದ ತರ ಸಿನಿಮಾಗಳು ಬಿಟ್ರೆ ಬೇರೆ ಯಾವ ಸಿನಿಮಾಗಳಿಗೆ ಅಷ್ಟು ಜನ ಬಂದಿರಲಿಲ್ಲ. ಅದಾದ್ಮೇಲೆ ಕ್ರಾಂತಿ ಬಂತು, ಅದು ಸ್ವಲ್ಪ ಬಿಟ್ಟರೆ. ಬಟ್ ವೇದ ಅದೆಲ್ಲ ಆದ್ಮೇಲೆ ಅದಕ್ಕೆ ಮುಂಚೆ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾ, ಹೊಸ ಸಿನಿಮಾಗಳು ಬರ್ತಿತ್ತು. ಬಟ್ ಸಿನಿಮಾ ಚೆನ್ನಾಗಿದ್ರು ಕೂಡ ಜನ ಬರ್ತಾ ಇರಲಿಲ್ಲ. ಖಂಡಿತ. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ಅದು ಕೆಲವೊಂದೆಲ್ಲ ಕಂಟೆಂಟ್ ಚೆನ್ನಾಗಿದೆ, ಹೊಸ ಹೀರೋಗಳಾದ್ರು. ಸೌತ್ ಇಂಡಿಯನ್ ಹೀರೋ ಅಂತ ಹೌದು ಬಹಳ ಚೆನ್ನಾಗಿತ್ತು ಸರ್. ಸಾಂಗ್ಸ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ರು. ಪಿಚ್ ಅಂದ್ರೆ ಇಲ್ಲಿ 3 ವಾರ ಓಡ್ತು. ಬಟ್ ನೀವ್ ಹೇಳ್ದಂಗೆ ಇದು ರಿಪೋರ್ಟ್ ಚೆನ್ನಾಗಿತ್ತು, ಸಾಂಗ್ಸ್ ಚೆನ್ನಾಗಿತ್ತು, ಎಲ್ಲೂ ಪಿಕ್ಚರ್ ಬೋರ್ ಇಲ್ಲ. ಇವರು ಕನ್ನಡ ಕನ್ನಡ ಮೀಡಿಯಂ ಡೈರೆಕ್ಟರ್ ನರೇಶ್ ಸರ್ ಅಂತ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಬಟ್ ಪಿಕ್ಚರ್ ಹೋಗಿ ನೀವ್ ಹೇಳ್ದಂಗೆ ಹೋಗ್ಲಿಲ್ಲ ಸರ್. ಅದೇ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ, ಹೋಗ್ಲಿಲ್ಲ ಸಿನಿಮಾ. ಅದೇ ಪ್ರಮೋಷನ್ ಪ್ರಾಬ್ಲಮ್ ಅಥವಾ ಜನಕ್ಕೆ ರೀಚ್ ಆಗಿಲ್ವಾ? ಅವಾಗ ಥಿಯೇಟರ್ ಟ್ರೆಂಡ್ ಹೆಂಗ್ ಆಗ್ಬಿಟ್ಟಿತ್ತ? ಅದೇ ಬೇಜಾರಾಗುತ್ತೆ. ಮೋಸ್ಟ್ಲಿ ಅದು ಪ್ರಮೋಷನ್ ಸ್ವಲ್ಪ ಡಲ್ ಇತ್ತು ಅಂತ ಕಾಣುತ್ತೆ. ಬಟ್ ನೀವ್ ಹೇಳಿದ್ರೆ ಒಳ್ಳೆ ಸಿನಿಮಾ ಸರ್. ಆಕ್ಚುಲಿ ಆತರ ಸುಮಾರು ಸಿನಿಮಾಗಳು ಹೌದು. ಜನ ಥಿಯೇಟರ್ ಬಂದ ನೋಡಿದ್ರೆಲ್ಲ ಚೆನ್ನಾಗಿದೆ ಅಂತಾರೆ, ಜನ ಮಾತ್ರ ಥಿಯೇಟರ್ ಬರ್ತಾರೆ. 3 ವಾರ ನಾವು ಹೋಯ್ತು ಸರ್. ಹೌದು. ಬಟ್ ನಿಮ್ಗೆ ಹೊಸಬ್ರು ಸಿನಿಮಾಗಳು ಹೋದಾಗ ನಿಮ್ಗೂ ಖುಷಿ ಇರುತ್ತೆ. ಹೌದು, ಹೊಸ ಹೀರೋಗಳು ಬಂದ್ರು ನಮಗೂ ಸಂತೋಷ. ಈಗ ಓಕೆ ಅಂದ್ರೆ ಈ ಸೆಲೆಬ್ರೇಷನ್ ಹಿಂಗೆ ಹೋಯ್ತು ಅಂದ್ರೆ 100 days ಗ್ಯಾರಂಟಿ ಸರ್. 100 days ಹೋಗುತ್ತೆ ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್.